ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ಶನಿವಾರ. ಸೊ ಇವಾಗ ತಾನೇ ಸ್ನಾನ ಆಯಿತು, ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ನಾಳೆ ಹಬ್ಬ ಅಲ್ಲ, ತೇರು ಹಬ್ಬ ಮಾಡ್ತಾಯಿದ್ದೀವಿ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಹಬ್ಬ ಮಾಡಬೇಕು, ನಾನೇ ಹುಷಾರಿಲ್ಲದೆ ಬಿದ್ದೋಗಿದ್ದೀನಿ. ಸೊ ನೋಡ್ತಾ ಇದ್ರೆ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ತುಂಬ ನೆಗಡಿಯಾಗಿದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನೆಗಡಿ ವರ್ಷಕ್ಕೊಂದು ಸಲ 2 ಸಲ ಹಿಂಗೆ ಆಗ್ತಿತ್ತು ಮುಂಚೆ ಎಲ್ಲ. ಸೊ ಸುಜ್ಜಿ ಸ್ಕೂಲ್ಗೆ ಹೋಗಿ ಶುರು ಮಾಡಿದಾಗಿಂದ ತಿಂಗಳಿಗೆ 2 ಬಾರಿ ನೆಗಡಿ ಆಗುತ್ತೆ ನನಗೆ. ಯಾಕೆಂದರೆ ಸುಜ್ಜಿ ಬಂದ್ಬಿಡ್ತಾನೆ. ಸ್ಕೂಲಲ್ಲಿ ಯಾರಿಗಾರು ಆಗಿದ್ರೆ ಈ ಥರ ನೆಗಡಿ ಅವ್ನಿಗಾಗ್ಬಿಡುತ್ತಾ, ಬಂದು ನನಗೆ ಅಂಟಿಸ್ತಾನೆ, ನನಗೆ ಶುರು ಆಗುತ್ತೆ ನೆಗಡಿ. ಸೊ ಸುಜ್ಜಿ ತಿಂದಲೇ ಜಾಸ್ತಿ ಎಲ್ರಿಗೂ ನೆಗಡಿ ಆಗ್ತಿರೋ ಅಂಥದ್ದು. ಸೊ ರೋಹಿತ್ಗೆಲ್ಲ ಆಗ್ಬಿಡುತ್ತೋ ನೆಗಡಿ ಅಂತ ಹೇಳ್ಬಿಟ್ಟು ಅವ್ನ ಪಕ್ಕದಲ್ಲೇ ಓಡಾಡ್ತಿಲ್ಲ ನಾನಂತೆ. ಯಾಕೆಂದರೆ ಎಕ್ಸಾಮ್ ಇದೆ ನೋಡಿ, ಮಲ್ಕೊಂಬಿಟ್ರೆ ಕಷ್ಟ ಅಂತ. ಸೊ ಇವತ್ತು 5ನೇ ಪೇಪರ್ ಇದೆ, ಬರೆಯೋಕ್ಕೆ ಹೋಗಿದ್ದಾನೆ. ಸೊ ಇದೆ ಮಂಗಳವಾರ ಒಂದಿದ್ರೆ ಫೈನಲ್ಲಾಗಿ PU ಎಕ್ಸಾಮು ಮುಗ್ದಂಗೆ ಆಗುತ್ತೆ ರೋಹಿತ್ಗೆ. ರಿಸಲ್ಟ್ಗೆ ವೆಯ್ಟ್ ಮಾಡಬೇಕಷ್ಟೇ. ಸೊ ಮನೆಯೆಲ್ಲ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತಂದರೆ, ಹಬ್ಬ ಇರೋದ್ರಿಂದ ಬೆಳಗ್ಗೆ ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಕೆಲಸ. ಇವಾಗಲೇ ಸ್ವಲ್ಪ ಕೂತಿರೋದು, ಅಂದರೆ ಈಗ ಪೂಜಾ ರೂಮ್ ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ಸ್ವಲ್ಪ ಹೋಗಿ ಕೂತಿದ್ದು ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಟ್ಯಾಬ್ಲೆಟ್ ಕೂಡ ತೊಗೋಬೇಕು ನೆಗಡಿಗೆ. ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ಸೊ ಅಮ್ಮ ಕೂಡ ಬರ್ತಾರೆ ಮಧ್ಯಾಹ್ನ. ಇವಾಗ ಅಡುಗೆ ಸಾಂಬಾರು, ಹೀರೆಕಾಯಿ ಬಜ್ಜಿ ಮಾಡಿಟ್ಟಿದ್ದೀನಿ. ಅನ್ನ ಮುದ್ದೆ ಮಧ್ಯಾಹ್ನ ಮಾಡ್ಕೋಬೇಕು. ಅವ್ರು ಬರೋ ಅಷ್ಟರಲ್ಲಿ ಪೂಜಾ ರೂಮೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಬನ್ನಿ, ಇನ್ನು ಬೆಳಗ್ಗೆಯಿಂದನೇ ಕೆಲಸ ಶುರು ಮಾಡಿದ್ದೀನಿ. ಅಂದರೆ ಇದು ಬಂದು ಶುಕ್ರವಾರ ಮತ್ತು ಶನಿವಾರ 2 ದಿವಸದ ಬ್ಲಾಗ್ ಆಗಿರುತ್ತೆ. ಸೊ ಹಿಂದಿನ ದಿವಸ ಪ್ರಿಪ್ರೇಷನ್ ಬ್ಲಾಗು ಮತ್ತು ಹಬ್ಬದ ದಿವಸದ್ದು. ಸೊ ವಾಯ್ಸು ಸರಿಯಾಗಿ ಕೇಳಿಸ್ತಿಲ್ಲ ಅಂದರೆ ಖಂಡಿತ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಬೆಳಗ್ಗೆನೇ ಎದ್ದು ಕೆಲಸ ಶುರು ಮಾಡಿಬಿಟ್ಟಿದ್ದೀನಿ. ಸೊ ಇವತ್ತು ಹೋಟೆಲ್ ತಿಂಡಿ ತರಿಸ್ಕೊಳ್ಳಿ ಅಂತ ಹೇಳಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಎಷ್ಟು ಕೆಲಸ ಇತ್ತು ಅಂದರೆ ನಂಗೆ ನಿಜವಾಗಿ ಸಂಜೆವರೆಗೂ ಒಂದು ಕ್ಷಣ ಕೂರೋದಕ್ಕೆ ಟೈಮ್ ಇರಲಿಲ್ಲ. ಹಬ್ಬ ಅಲ್ವಾ, ಹಾಗಾಗಿ ಸೊ ನಾನು ಬೆಳಗ್ಗೆನೇ ಕೆಲಸ ಮಾಡ್ಕೊಂಬಿಡೋಣ, ಸುಜಿತ್ ಮಲಗಿದ್ದಾಗೇ. ಇಲ್ಲ ಅಂತಂದರೆ ಎದ್ದರೆ ಮತ್ತೆ ತೀಟೆ ತಿಮ್ಮ ಮೊದಲೇ ಹೇಳಕ್ಕೆ, ಅವ್ನು ಎದ್ದು ಬಂದರೆ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಸೊ ಅವ್ನು ಮಲಗಿದ್ದಂಗೆ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಸ್ಟಾರ್ಟ್ ಮಾಡಿದ್ವಿ. ಟೈಮ್ ಬಂದು ಒಂದು 6:15 ಆಗಿದೆ. ಬಟ್ ನಾನು ಅಂದ್ಕೊಂಡೆ ಬೇಸಿಗೆ ಶುರುವಾಗಿದೆ, ಹೊರಗಡೆ ಚಳಿ ಇರಲ್ಲ ಅಂತ. ಸೊ ಹೊರಗೆ ಬಂದರೆ ಬಾಲ್ಕನಿ ಕ್ಲೀನ್ ಮಾಡೋಣ ಅಂತ ಬಂದರೆ ಮೊದಲನೇದಾಗಿ ಬಾಲ್ಕನಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ನೋಡ್ತಾ ಇದ್ದೀರಾ ಎಷ್ಟು ಧೂಳಿದೆ ಅಂತ. ವಾರಕ್ಕೆ 2 ಬಾರಿ ಕ್ಲೀನ್ ಮಾಡ್ತಾ ಇರ್ತೀನಿ, ಅಂದರೆ ಸೋಮವಾರ ಮತ್ತು ಶುಕ್ರವಾರ. ಆದರೂ ಕೂಡ ಅಷ್ಟೇ ಧೂಳು ಕೂತಿರುತ್ತೆ. ಸೊ ಬೇಸಿಗೆ ಆಗಿರೋದ್ರಿಂದ ತುಂಬ ಧೂಳು. ಸೊ ಮನೆ ಕೆಲಸ ನಡೀತಾ ಇರೋದ್ರಿಂದನೂ ಇನ್ನೂ ಜಾಸ್ತಿ ಧೂಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ವಾರಕ್ಕೆ 2 ಸಲ ಕ್ಲೀನ್ ಮಾಡಲೇಬೇಕು ಕಂಪಲ್ಸರಿ. ಸೊ ನೋಡಿ ಎಷ್ಟು ಧೂಳಿದೆ ಅಂದರೆ ಅದಕ್ಕೆ ಮೊದಲನೇದಾಗಿ ಹೊರಗಡೆ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಬಾಲ್ಕನಿ ಪೋರ್ಷನ್ನು ತುಂಬ ದೊಡ್ಡದಿದೆ. ಸೊ ಮನೆಯವ್ರಿಗೆ ಅಂತ ಇರ್ತೀನಿ ಯಾವಾಗಲೂ, ಇಷ್ಟೊಂದು ಬಾಲ್ಕನಿ ದೊಡ್ಡದು ಬೇಡದಾಗಿತ್ತು ಅಂತ. ಸೊ ವಾಕ್ ಮಾಡೋದಕ್ಕೆ, ಕೂರೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಬಟ್ ಎಲ್ಲಿಂದ ಕಸ ಗುಡಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ದೊಡ್ಡದಾಗಿದೆ ಬಾಲ್ಕನಿ ಬಂದು. ಸೊ ಅದೆಲ್ಲ ಗುಡಿಸಿ ಒರೆಸಿದ್ದಾಯಿತು. ಇನ್ನು ಒಳಗಡೆನೂ ಕೂಡ ಎಲ್ಲ ಗುಡಿಸಿ ಒರೆಸಿದ್ದೀನಿ. ಸೊ ಯಾವುದೇ ಒಂದು ಒರೆಸೋದು ಒಂದು ವೀಡಿಯೋನ ನಾನು ತಗೊಂಡಿಲ್ಲ. ಸೊ ಯಾಕೆ ಅಂದರೆ ಸೊ ಬೋರ್ ಆಗುತ್ತೆ ನಿಮಗೆ ಅನ್ನೋ ಕಾರಣಕ್ಕೆ ಒರೆಸೋದೆಲ್ಲ ಏನು ತೋರಿಸಿಲ್ಲ. ಬಟ್ ಒರೆಸಿದ್ದೆಲ್ಲ ಆಯಿತು. ಪ್ರತಿಯೊಂದು ಕ್ಲೀನ್ ಮಾಡಿ ಮೇಲಿನ ಪೋರ್ಷನ್ ಏನಿದೆ ಅದನ್ನು ಕ್ಲೀನ್ ಮಾಡಿ ಇನ್ನು ಹಾಲು, ಕಿಚನ್ನು ಇದೆಲ್ಲನೂ ಕೂಡ ಆಮೇಲೆ ಕ್ಲೀನ್ ಮಾಡ್ಕೋತೀನಿ ಎಲ್ಲರದ್ದು ತಿಂಡಿ ಆದ ನಂತರ. ಸೊ ನೋಡಿ ಎಲ್ಲ ಕ್ಲೀನ್ ಆಯಿತು. ವಾಶ್ರೂಮ್ ಎಲ್ಲ ಮೊನ್ನೆನೇ ಕ್ಲೀನ್ ಮಾಡಿದ್ದೆ. ಸೊ ಹಾಗಾಗಿ ನೋಡಿ ಇದೊಂದು ಮೆಟ್ಲೊಂದಿದೆ ನೋಡಿ, ಇದೊಂದು ಮೆಟ್ಲನ್ನ ಒರೆಸ್ಕೊಂಡು ಹೋಗ್ಬಿಟ್ರೆ ಸ್ಟೆಪ್ಸ್ಗಳು ಆಲ್ಮೋಸ್ಟ್ ಮೇಲ್ಗಡೆ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ.
ಸೊ ಒರೆಸ್ಕೊಂಡು ಇಳಿದೆ. ಅಷ್ಟರಲ್ಲಿ ತುಂಬ ಹಸ್ವಾಗ್ತಾಯಿತ್ತು. ಅದಕ್ಕೋಸ್ಕರ ರಾಗಿ ಮಾಲ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ರಾಗಿ ಮಾಲ್ಟನ್ನ ಕುಡಿದೆ. ಸೊ ರಾಗಿ ಮಾಲ್ಟ್ ಕುಡಿಯೋದ್ರಿಂದ ದೇಹಕ್ಕೆ ತಂಪು, ಮೇಯ್ನಾಗಿ ಬಿಸಿಲಿಗೆ. ಅದ್ರ ಜೊತೆಗೆ ನಿಮಗೆ ವೆಯ್ಟ್ ಲಾಸ್ ಡ್ರಿಂಕ್ಸ್ ಅಂತನಾದರೂ ತೊಗೋಬೋದು. ಅಥವಾ ಈ ರಾಗಿ ಮಾಲ್ಟ್ನ ಸ್ನೇಹಿತರೆ ಒಂದೊಂದು ಸಲ ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲೂ ಕೂಡ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಟ್ಟು ಮತ್ತು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ನಂತರ ನಾನು ಪೂಜಾ ರೂಮೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೀನಿ. ಈ ಮೊದಲನೇದಾಗಿ ಈ ನಾಣ್ಯಗಳನ್ನ ತೊಳೆದು ಬಿಡೋಣ ಅಂತ ತೊಳ್ಕೊತಾ ಇದ್ದೀನಿ. ಸೊ ವರ್ಷಕ್ಕೆ 2 ಬಾರಿ ಮಾತ್ರ ಈ ನಾಣ್ಯಗಳನ್ನ ತೊಳಿತೀನಿ. ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ಜಿರಳೆಗಳಿಲ್ಲ. ಸೊ ಜಿರಳೆಗಳು ಇದೆ ಅಂತ ಇದ್ದರೆ ಗೊತ್ತಾಗ್ಬಿಡುತ್ತೆ ಬೇಗ. ಯಾಕೆಂದರೆ ಅಲ್ಲಲ್ಲೇ ಮೊಟ್ಟೆಗಳಿಟ್ಟಿರ್ತವೆ, ಜೊತೆಗೆ ಸ್ಮೆಲ್ ಬರ್ತಾ ಇರುತ್ತೆ ವಾರ್ಡ್ರೋಬ್ಸ್ಗಳಲ್ಲೆಲ್ಲ. ನಮ್ಮನೇಲಿ ಯಾವುದೇ ಆ ರೀತಿಯಾಗಿಲ್ಲ. ಯಾಕೆಂದರೆ ನಾನು ಮನೆಯೆಲ್ಲ ಕ್ಲೀನ್ ಆದ ನಂತರ ನೋ ಎಂಟ್ರಿ ಅಂತ ಒಂದು ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಅದನ್ನು ಸ್ವಲ್ಪ ಗೋಲಿ ಮಾಡಿ 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 ಅದರಲ್ಲಿ ಇಟ್ಬಿಡ್ತೀನಿ ಎಲ್ಲ ಕಡೆನೂ. ಸೊ ಅದನ್ನು ಇಡಬೇಕಾದ್ರೆ ಮಕ್ಳ ಕೈಗೆ ಸಿಗದಿರೋ ಜಾಗದಲ್ಲಿ ಇಡಬೇಕು. ಮಕ್ಳುಗಳು ಏನಾದರೂ ಬಾಯಿಗೆ ಹಾಕ್ಕೊಂಡ್ರೆ ಕಷ್ಟ ಆಗುತ್ತೆ, ಹಾಗಾಗಿ ನೋಡ್ಕೊಂಡು ಇಡಬೇಕು. ಸೊ ಅಮ್ಮ ಕೂಡ ಮಧ್ಯಾಹ್ನ ಬಂದರು. ಯಾವುದೇ ಮಧ್ಯಾಹ್ನದ ವೀಡಿಯೋ ನಾನು ಶೇರ್ ಮಾಡೋದಕ್ಕಾಗಿಲ್ಲ. ಸೊ ನಮ್ಮಮ್ಮ ಬಂದಮೇಲೆ ಹೂವೆಲ್ಲ ಪೋಣಿಸ್ತಾ ಇದ್ದೀವಿ. ಇದೆಲ್ಲ ಕಣಿಗಿಲೆ ಹೂವು ನಮ್ಮ ಗಾರ್ಡನ್ನಲ್ಲೇ ಬಿಟ್ಟಿರೋ ಅಂಥದ್ದು. ಸುಮಾರು ಸಲ ನಾನು ನಿಮಗೆ ತೋರಿಸಿದ್ದೀನಿ. ಹೇಳಿದ್ನಲ್ಲ, ಸುಮಾರು ಜನ ಹೂಗಳನ್ನೂ ಕೂಡ ಬಿಡಿಸ್ಕೊಂಡು ಹೋದರು. ಅಂದರೆ ಹೇಳಿದ್ನಲ್ಲ, ಆರತಿ ಅಂತ ಬಂದರೆ ಸುತ್ತಮುತ್ತ ಬೇರೆ ಮನೆಗಳ ಹತ್ರ ಕಣಿಗಿಲೆ ಗಿಡ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಇದ್ದು ಹೂ ಬಿಡೋದಿಲ್ವೋ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಮನೆಯಲ್ಲಿ ಸದಾ ಹೂವಿರುತ್ತೆ. ಯಾಕೆ ಅಂದರೆ ಯಾವಾಗಲೂ ತುಂಬ ನೀರು ಹೋಗೋದ್ರಿಂದ ಸದಾ ಹೂ ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಆರತಿಗೆ ಈ ಸಲ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಕಣಿಗಿಲೆ ಹೂ ಸಿಕ್ತು ಕಡ್ಡಿಗಳಿಗೆಲ್ಲ ಚುಚ್ಚೋದಕ್ಕೆ. ಸೊ ಹಳ್ಳಿ ಸೈಡಲ್ಲೆಲ್ಲ ದೀಪದ ಕಣಗಳು, ಚೆಂಡು ಹೂವು, ಈ ಥರ ಕಣಿಗಿಲೆ ಹೂವುಗಳು ಈ ಥರದನ್ನೆಲ್ಲ ಚುಚ್ತಾರೆ. ಸೊ ನಮ್ಮ ಮನೆಯಲ್ಲಿ ಇಲ್ಲೇ ಇತ್ತಲ್ವ, ಸ್ವಲ್ಪ ಚೆಂಡು ಹೂವನ್ನ ತೊಗೊಂಬಂದಿದ್ರು. ಸೊ ಹೂವಿನ ರೇಟಂತೂ ಭಯಂಕರ ಇದೆ. ಯಾಕೆ ಅಂತಂದರೆ ನಮ್ಮ ಗುಬ್ಬಿನಲ್ಲಿ ಇವತ್ತು ಬೆಳ್ಳಿ ಪಲ್ಲಕ್ಕಿ, ಸೊ ಅಂದರೆ ಬೆಳ್ಳಿ ಪಾಲ್ಕೆ ಅಂತಲೂ ಕರೀತಾರೆ, ಬೆಳ್ಳಿ ಪಲ್ಲಕ್ಕಿ ಉತ್ಸವ ಇದೆ. ಸೊ ಈ ಟೈಮಲ್ಲಿ ಹೂವಿನ ರೇಟು ಆಟೋಮೆಟಿಕ್ಕಾಗಿ ಜಾಸ್ತಿ ಮಾಡ್ತಾರೆ. ಸೊ ಸುಜಿತು ಹೂ ಪೋಣಿಸ್ತಿದ್ದಾನೆ ನೋಡಿ, ಅವನಿಗೆ ಹೂ ಪೋಣಿಸೋದಕ್ಕೆ ಬರ್ತಾಯಿಲ್ಲ. ಅಳ್ತಾ ಇದ್ದಾನೆ. ಯಪ್ಪ, ಅಷ್ಟು ಕ್ವಾಟ್ಲೆ ಕೊಟ್ಬಿಟ್ಟಿದ್ದಾನೆ. ಅವ್ನು ಸಮಾಧಾನ ಮಾಡಿ ಮಾಡಿ ಹೇಳ್ಕೊಟ್ಕೊಂಡು ಅಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ. ಇಲ್ಲಾಂದರೆ ಇಷ್ಟೊತ್ತವರೆಗೂ ಅವ್ನು ಅಳ್ತಾನೇ ಇದ್ದ, ನನಗೆ ಚುಚ್ಚಕ್ಕೆ ಬರ್ತಿಲ್ಲ ಅಂತ ಅಳ್ತಾನೇ ಇದ್ದ. ಸೊ ಅಲ್ಲಿ ಮಾಡ್ತಿದ್ದಾನೆ ನೋಡಿ. ನಾವು ಈ ಹಂಚಿಗಡ್ಡಿ ಇದನ್ನು ಏನ್ರಲ್ಲಿ ಚುಚ್ತೀವಿ ಅಂದರೆ, ಹಂಚಿಗಡ್ಡಿ ಬರುತ್ತೆ ನೋಡಿ, ಅಂದರೆ ಹೊಸ ಪೊರ್ಕೆ ಯೂಸ್ ಮಾಡಿರಲ್ಲ ನೋಡಿ, ಆ ಥರ ಪೊರ್ಕೆನಲ್ಲಿ ಕಡ್ಡಿಗಳನ್ನ ತೊಗೊಂಬಂದು ವಾಶ್ ಮಾಡಿ ತೊಗೊಂಬಂದು ಅದಕ್ಕೆ ಚುಚ್ಚುವಂಥದ್ದು ನಾವು. ಅಂದರೆ 3 ವಿಳೆದೆಲೆನೂ ಕೂಡ ಚುಚ್ಕೋತೀವಿ. ಹೂವು ಎಷ್ಟಿದೆ ಅಷ್ಟು. ಸೊ ಯಾವ ರೀತಿಯಾಗಿ ಸ್ನೇಹಿತರೆ, ಇದು ಬಂದು ಶುಕ್ರವಾರ ಬ್ಲಾಗ್ ಮುಗೀತು. ಸೊ ಶನಿವಾರದ ಬ್ಲಾಗ್ ಇದು. ಸೊ ಬೆಳಗ್ಗೆನೇ 4 ಗಂಟೆಗೆ ಎದ್ದು ಸ್ನಾನ ಮುಗಿಸಿ ಇನ್ನು ಅಡುಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾ ಇದ್ದೀವಿ. ಸೊ ನೈಟೇನೆ ತರಕಾರಿಗಳನ್ನೆಲ್ಲ ಹಚ್ಚಿ ಇಟ್ಕೊಂಡಿದ್ವಿ, ಬೆಳಗ್ಗೆ ಎದ್ದು ಬೇಗ ಆಗಲಿ ಅನ್ನೋ ಕಾರಣಕ್ಕೆ. ಸೊ 8:30ಗೆಲ್ಲ ನಾವು ದಾಸಪ್ಪನ ಪೂಜೆಗೆ ಬರೋದಕ್ಕೆ ಹೇಳಿದ್ವಿ. ಸೊ ಅವ್ರು ಬರೋ ಅಷ್ಟರಲ್ಲಿ ಪೂಜಾ ರೂಮ್ ಕೂಡ ರೆಡಿ ಇರಬೇಕು, ಒಂದು ಕಡೆ ಅಡುಗೆ ಕೂಡ ರೆಡಿ ಇರಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಹುಳಿಕಾಯಿ ಪಲ್ಯ ಮಾಡೋಣ ಅಂತ ಅದನ್ನು ಕೂಡ ರಾತ್ರಿನೇ ಹಚ್ಚಿಟ್ಟಿದ್ವಿ. ಸೊ ಅದನ್ನು ಒಂದು ಕಡೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಸ್ನೇಹಿತರೆ ಕೋಸಂಬರಿ ಮಾಡೋದಕ್ಕೆ ಅಂತ ಹೆಸರು ಬೇಳೆನ ತೊಳೆದ್ಬಿಟ್ಟು ನೆನೆ ಇಡ್ತಾ ಇದ್ದೀನಿ. ಸೊ ಸುಮಾರು ಐಟಮ್ ಮಾಡೋದಿದೆ. ತರಕಾರಿ ಸಾಂಬಾರಾಗಲಿ ಅಥವಾ ನೈವೇದ್ಯಕ್ಕೆ ಏನೇನು ಬೇಕು ಎಲ್ಲನೂ ಮಾಡ್ಕೋಬೇಕು. ಸೊ ತರಕಾರಿ ಒಂದಷ್ಟು ನೈಟೇ ನಾವು ಕಟ್ ಮಾಡಿ ಇಟ್ಟಿದ್ವಿ. ಇವಾಗ ಇಲ್ಲೂ ನಾನು ಅಡುಗೆ ಪ್ರಿಪ್ರೇಷನ್ನು ಮಾಡ್ಕೋಬೇಕು, ಆ ಕಡೆ ಪೂಜಾ ರೂಮು ಪ್ರಿಪ್ರೇಷನ್ನು ಮಾಡ್ಕೋಬೇಕು, ಪೂಜೆಗೆಲ್ಲ ಅರೇಂಜ್ ಮಾಡಬೇಕು. ಸೊ ಗಡಿ ಬಿಡಿ ಇಲ್ಲೂ ಮಾಡಬೇಕು, ಅಲ್ಲೂ ಮಾಡಬೇಕು. ಸೊ ಹಾಗಾಗಿ ಎರಡೂ ಮೇಂಟೈನ್ ಮಾಡಿಕೊಂಡು ಸ್ನೇಹಿತರೆ, ಈ ಬ್ಲಾಗ್ ಬಂದು ಸ್ವಲ್ಪ ಲೆಂತಿ ಬ್ಲಾಗ್ ಆಗಿರುತ್ತೆ. ಸೊ ಯಾಕೆ ಅಂತಂದರೆ 2 ದಿವಸದ್ದು ಬ್ಲಾಗ್ನ ನಾನು ಶೇರ್ ಮಾಡ್ತಾ ಇರೋವಂಥದ್ದು. ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಪೂಜಾ ವಿಧಾನ ಎಲ್ಲ ಸ್ವಲ್ಪ ಜಾಸ್ತಿ, ಹಾಗಾಗಿ ಸ್ವಲ್ಪ ಲೆಂತಿ ವಿಡಿಯೋ ಆಗಿದೆ. ಸೊ ನೋಡಿ, ಹೆಸರು ಬೇಳೆ ಎಲ್ಲ ತೊಳೆದು ನೆನೆ ಇಟ್ಟು ಇನ್ನೊಂದು ಕಡೆ ಪೂಜಾ ರೂಮ್ಗೂ ಕೂಡ ಹೋಗ್ತಾ ಇದ್ದೀನಿ. ಸೊ ಅಲ್ಲೂ ಕೂಡ ಪೂಜಾ ರೂಮಲ್ಲಿ ದೇವ್ರ ಪಾತ್ರೆ ಎಲ್ಲ ಹಿಂದಿನ ದಿವಸನೇ ತೊಳೆದು ಎಲ್ಲ ರೆಡಿ ಮಾಡಿದ್ವಿ ಅಲ್ವಾ.
ಇನ್ನು ಸ್ನೇಹಿತರೆ, ಇವಾಗ ಪೂಜಾ ರೂಮಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ನಾನು ಲಕ್ಷ್ಮಿಗೆ ಮತ್ತು ಕಳಶಕ್ಕೆ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಗೊತ್ತೇ ಇದೆ, ಪೂಜಾ ರೂಮಿಗೆ ಬಂದ ತಕ್ಷಣ ಅಮ್ಮನವರ ಒಂದು ಕಳಶನ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋ ಅಂಥದ್ದು. ನಾನು ಪ್ರತಿ ಶನಿವಾರನೂ ಅಷ್ಟೇ, ಯಾವುದೇ ಹಬ್ಬ ಹರಿದಿನಗಳು ಬಂದರೂ ಅಷ್ಟೇ ಮೊದಲನೇದಾಗಿ ಕಳಶನ ಸ್ಥಾಪನೆ ಮಾಡ್ಕೊಂಬಿಡ್ತೀನಿ. ನಂತರ ಇನ್ನು ಮಿಕ್ಕಿದ ವಿಗ್ರಹಗಳು ಇದನ್ನೆಲ್ಲ ಜೋಡಿಸ್ಕೋತೀನಿ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ನನ್ನ ಒಂದು ಪೂಜಾ ವಿಧಾನ ಹೇಗಿರುತ್ತೆ ಅಂತ. ಸ್ವಲ್ಪ ನಾನು ಪೂಜೆ ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಲ್ಲ, ಅಥವಾ ದೇವ್ರ ವಿಷಯದಲ್ಲಿ ನಿಜಾಲೂ ಕಾಂಪ್ರಮೈಸ್ ಆಗಲ್ಲ. ಹೀಗೆ ಮಾಡಬೇಕು ಅಂದರೆ ಹಾಗೇ ಮಾಡಬೇಕು. ಯಾಕೆ ಅಂತಂದರೆ ಮೊದಲಿಂದನೂ ನಾನು ನಡೆಸ್ಕೊಂಬಂದಿರೋದು ಹಾಗೇ ಇದೆ. ನಿಮಗೆ ಗೊತ್ತಾಗ್ತಾ ಇರುತ್ತೆ, ವ್ಲಾಗ್ಗಳು ನೋಡ್ತಾ ಇದ್ದರೆ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ, ಶನಿವಾರದ ಪೂಜೆ ಹೇಗಿರುತ್ತೆ ಎಲ್ಲನೂ ಕೂಡ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಅಮ್ಮನವರ ಒಂದು ಮುಖವಾಡನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೋಡೇ ಇರ್ತೀರ, ನಮ್ಮ ಮನೆಯಲ್ಲಿ ಪ್ರತಿನಿತ್ಯದ ಪೂಜೆಗೆ ಲಕ್ಷ್ಮೀ ಕಳಶನ ಇಟ್ಕೊಂಡಿದ್ದೀನಿ. ಸೊ ಭಾನುವಾರ ಮಾಡಬೇಕು ಅಂದ್ಕೊಂಡು ಕೊನೆಗೆ ಭಾನುವಾರ ಬಂದೇ ಬಿಡ್ತು. ಸೊ ನನಗಿದೊಂದು ಹಬ್ಬ ಆದರೆ ಒಂಥರ ಮನಸ್ಸಿಗೆ ಸಮಾಧಾನ. ಯಾಕೆಂದರೆ ಮನೆ ದೇವರ ಒಂದು ತೇರಬ್ಬ. ಸುಮ್ಮನೆ ಬೇಜಾರು ಮಾಡ್ಕೊಂಬಿಟ್ಟಿದ್ದೆ ಮಾಡೋಕ್ಕಾಗಿರ್ಲಿಲ್ವಲ್ಲ ಅಂತ. ಸೊ ಫೈನಲಾಗಿ ಇವತ್ತು ಖುಷಿಯಿಂದ ಎದ್ದು ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ದೇವ್ರ ಪೂಜೆಗಳಲ್ಲಿ ಅಥವಾ ಹಬ್ಬ ಹರಿದಿನ ಬಂದಾಗ ಹೇಳಿದ್ನೆಲ್ಲ ಕಾಂಪ್ರಮೈಸ್ ಆಗಲ್ಲ, ನೀಟಾಗಿ ಮಾಡಬೇಕು. ದೇವರ ಅಲಂಕಾರ ಅಂತ ಅಂದರೆ ನನಗೆ ತುಂಬ ಇಷ್ಟ ಮೊದಲಿಂದನೂ. ತುಂಬ ತಾಳ್ಮೆಯಿಂದ ನಿಧಾನಕ್ಕೆ ಎಲ್ಲನೂ ರೆಡಿ ಮಾಡ್ಕೋತೀನಿ. ಸೊ ದೇವ್ರ ಪಾತ್ರೆ ನೆನ್ನೆನೇ ವಾಶ್ ಮಾಡಿದ್ವಿ ಅಂತ ಹೇಳಿದ್ನಲ್ವ, ಸೊ ಇವಾಗ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಒಂದು ಲೆವೆಲ್ಲಿಗೆ ಎಲ್ಲ ರೆಡಿ ಮಾಡಿಟ್ಟು ಒಂದು ಕಡೆ ಮತ್ತೆ ಅಡುಗೆ ಕಡೆ ಹೋಗಬೇಕು. ಅಡುಗೆಗೆ ಏನೇನಾಗಿದೆ ಅಂತ ನೋಡಬೇಕು. ಸೊ ಬೆಳಗ್ಗೆಯಿಂದ 2 ಕಡೆನೂ ಮೇಂಟೈನ್ ಮಾಡ್ತಾ ಇದ್ದೀನಿ. ಒಂದು ಸೈಡಲ್ಲಿ ಎಲ್ಲನೂ ಕಿಚನಲ್ಲೂ ಕೂಡ ಒಂದು ಲೆವೆಲಿಗೆ ಮುಗಿಸಿ ಬಂದೆ ಇವಾಗ. ಸೊ ಇಲ್ಲಿ ಅಂದರೆ ನಾಮಗಳನ್ನ ಧರಿಸಿ ಹೋಗಿದೆ, ಅಂದರೆ ಗಂಧ ಈ ಥರದ್ದೆಲ್ಲ ಇಡೋ ಅಂಥದ್ದನ್ನೆಲ್ಲ ಇಟ್ಬಿಟ್ಟು ಹೋಗಿದೆ. ಸೊ ಒಂದು ಲೆವೆಲಿಗೆ ಅಂದರೆ ಪಾಯಸ ಮತ್ತು ಚಿತ್ರಾನ್ನದ ಗೊಜ್ಜಿಗೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇವಾಗ ಬಂದು ಹೂಗಳನ್ನ ಮುಡಿಸ್ಕೋತಾ ಇದ್ದೀನಿ. ಸೊ ಹೂವನ್ನ ಬೇಗ ನಾನು ಮುಡಿಸಿರಲಿಲ್ಲ, ಯಾಕೆ ಅಂತಂದರೆ 8:30ಗೆ ದಾಸಪ್ಪನ ಕರೆಸಿರೋದ್ರಿಂದ. ಸೊ ನಾನಿನ್ನೂ ಇಲ್ಲಿ ರೆಡಿ ಮಾಡ್ತಾ ಇರೋದು 5:30, 6 ಗಂಟೆ ಟೈಮು ಅಂದ್ಕೊಳ್ಳಿ. ಒಂದು 6 ಗಂಟೆ 6:15 ಟೈಮು. ಬೇಗ ಮುಡಿಸಿದ್ರೆ ಹೂಗಳೆಲ್ಲ ಬಾಡೋಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನಿಧಾನಕ್ಕೆ ಮುಡಿಸ್ಕೋತಾ ಇದ್ದೀನಿ. ಸೊ ಹೂವಂತೂ ಭಾಳ ರೇಟ್ ಇತ್ತು. ಅಂದರೆ ಹೇಳಿದ್ನಲ್ಲ, ಬೆಳ್ಳಿ ಪಲ್ಲಕ್ಕಿ, ಗುಬ್ಬಿಯಪ್ಪನವ್ರು ಬೆಳ್ಳಿ ಪಲ್ಲಕ್ಕಿ ಇದ್ದಿದ್ದರಿಂದ ಗುಬ್ಬಿನಲ್ಲಿ ಹೂವಿನ ರೇಟು ತುಂಬಾ ಜಾಸ್ತಿ ಇತ್ತು. ಸೊ ಆದರೂ ಪರವಾಗಿಲ್ಲ, ವರ್ಷಕ್ಕೊಂದು ಬಾರಿ ಮಾಡುವಂತಹ ತೇರಬ್ಬ ಅಲ್ವಾ, ಹಾಗಾಗಿ ತುಳಸಿ ಮಾಲೆ, ಕನಕಾಂಬರ, ಕಾಕಡ, ಸೇವಂತಿಗೆ ಎಲ್ಲನೂ ತೊಗೊಂಬಂದಿದ್ರು. ಕೆಲವೊಂದು ಹೂಗಳು ಮನೆಯಲ್ಲೇ ಬಿಟ್ಟಿತ್ತು, ಅಂದರೆ ಕೆಲವೊಂದು ದಾಸವಾಳಗಳು ಮತ್ತು ಕಣಿಗೆಲೆ ಹೂವು ಮತ್ತು ದುಂಡು ಮಲ್ಲಿಗೆ ಕೂಡ ನಮ್ಮ ಗಿಡದಲ್ಲಿ ಬಿಟ್ಟಿತ್ತು. ಸೊ ಅದನ್ನು ಕೂಡ ಹೋಗಿ ಫ್ರೆಶ್ ಆಗಿ ಅದನ್ನು ಹೂಗಳನ್ನ ಬಿಡಿಸ್ಕೊಂಬಂದು ಇಟ್ಕೊಂಡು ಸೊ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಎಲ್ಲ ಹೂಗಳು ಫ್ರೆಶ್ ಆಗಿ ಚೆನ್ನಾಗಿತ್ತು. ಅಂದರೆ ತುಳಸಿ ಮಾಲೆ ಮತ್ತು ಇವಾಗ ಲಕ್ಷ್ಮೀ ಮುಖವಾಡಕ್ಕೆ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಕನಕಾಂಬರ ಹೂಗಳನ್ನ ಮುಡಿಸಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ರೆಡ್ ಕಲರ್ದು. ಸೊ ಫೈನಲಾಗಿ ಅಲಂಕಾರ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ತೋರಿಸ್ತೀನಿ.
ಫೈನಲಾಗಿ ಹೂವಿನ ಅಲಂಕಾರ ಎಲ್ಲ ಮುಗಿಸ್ದೆ. ಇವಾಗ ಪುಟ್ಟ ಪುಟ್ಟ ರಂಗೋಲಿಗಳು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಪೂಜಾ ರೂಮಲ್ಲಿ ವೈಟ್ ಫ್ಲೋರಿಂಗ್ ಇರೋದರಿಂದ ನಾನು ಅದ್ರ ಮೇಲೆ ಹಾಕಿದ್ರೂ ಕೂಡ ಕಾಣಿಸಲ್ಲ. ಹಾಗಾಗಿ ಈ ಒಂದು ಏನು ಮಂಟಪ ಥರ ಇದೆಯಾ ಅದ್ರ ಮೇಲೇ ಹಾಕ್ಕೊಂಬಿಡ್ತೀನಿ ಪುಟ್ಟ ಪುಟ್ಟ ರಂಗೋಲಿ. ಸೊ ಹೇಳಿದ್ನೆಲ್ಲ ದುಂಡು ಮಲ್ಲಿಗೆ ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋದು ಅಂತ. 2 ದಿವಸದ್ದು ಸ್ವಲ್ಪ ಸ್ವಲ್ಪ ಬಿಡಿಸ್ಕೊಂಡು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೆ ಪೂಜೆಗೆ ಅಂತ. ಸೊ ಏನು ಅಂತಂದರೆ ರಾಯರಿಗೆ ಕೂಡ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ಫೋಟೋಗಳಿಗೂ ಕೂಡ ಸಿಂಗಲ್ಲಾಗಿ ಒಂದೊಂದೇ ಮುಡಿಸ್ಕೊಂಡಿದ್ದೀನಿ. ಸೊ ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಈ ಥರ ಕಣಿಗೆಲೆ ಹೂವು ಮತ್ತು ದುಂಡು ಮಲ್ಲಿಗೆಯಿಂದ ಈ ಥರ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಸೊ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಮನೆ ದೇವರ ದೀಪಕ್ಕೆ ಮಾತ್ರ ತುಪ್ಪನ ಹಾಕಿ ಎಲ್ಲನೂ ರೆಡಿ ಮಾಡಿ ಫೈನಲಾಗಿ ಅಡುಗೆ ಕಡೆಗೆ ನಾನು ಹೋಗಿದ್ದಂಥದ್ದು. ಫೈನಲಾಗಿ ಸ್ನೇಹಿತರೆ ನೋಡಿ, ಎಲ್ಲ ಈ ರೀತಿಯಾಗಿ ಅಲಂಕಾರ ಆಗಿದೆ. ಸೊ ರೋಹಿತ್ ವಿಡಿಯೋ ಮಾಡಿ ಇಟ್ಟಿದ್ದ. ಒಂದು ಕಡೆ ಅಮ್ಮ ಆರತಿ ಕೂಡ ರೆಡಿ ಮಾಡಿದ್ದಾರೆ, ಅಂದರೆ ತಂಬಿಟ್ಟು ಮಾಡಿ ಹೂಗಳೆಲ್ಲ ಚುಚ್ಚಿ ಹೊಂಬಾಳೆ ಎಲ್ಲ ಚುಚ್ಚಿ, ಹೊಂಬಾಳೆ ಎಲ್ಲ ಅಪ್ಪ ತಂದು ಕೊಟ್ಟಿದ್ರು ತೋಟದಿಂದ. ಸೊ ಆರತಿಗೆ ಮಾಡಿ ಮಿಕ್ಕಿದ್ದ ಹೊಂಬಾಳೆನ ಸೊ ವೇಸ್ಟ್ ಮಾಡೋದು ಬೇಡ ಅಂತ ಈ ಥರ ಮಂಟಪದ ಮೇಲೆಲ್ಲ ಜೋಡಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೇಯ್ನಾಗಿ ದೇವರ ಅಲಂಕಾರ ಈ ರೀತಿಯಾಗಿ ಬಂದಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಎಲ್ಲನೂ ಕೂಡ ರೆಡಿ ಮಾಡಿದ್ದೀವಿ. ಇನ್ನೇನು ದಾಸಯ್ಯ ಬರಬೇಕಷ್ಟೇ. ಅಂದರೆ ನಮ್ಮ ಕಡೆ ಅಗ್ರದೆಲೆ ಅಂತಾರೆ, ಅಂದರೆ ಬಾಳೆ ಎಲೆ 3 ಎಲೆನ ಹಾಕಿ ಹಕ್ಕಿನ ಹಾಕಿ 1 ಸೇರಷ್ಟು ಹಕ್ಕಿನ ಹಾಕಿ ಅದ್ರ ಮೇಲೆ ಬಾವನಾಸಿ ಅಂತ ಕರೀತಾರೆ. ಸೊ ಬಾವನಾಸಿನ ಕೂರಿಸ್ತೀವಿ. ಸೊ ಎಲ್ಲ ಪೂಜಾ ರೂಮೆಲ್ಲ ಅಲಂಕಾರ ಮುಗೀತು. ಮನೆಯವರು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ ದಾಸಪ್ಪ ಬರೋ ಅಷ್ಟರಲ್ಲಿ ಅಂತ. ಎಲ್ಲನೂ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಬರ್ತಾಯಿದ್ರು. ಸೊ ಅಡುಗೆ ಏನೇನು ಮಾಡಿದ್ದೀವಿ ಅಂತ ರೋಹಿತ್ ತೋರಿಸ್ತಾ ಇದ್ದಾನೆ ನೋಡಿ. ಒಬ್ಬಟ್ಟು ಸಾಂಬಾರು, ಪಾಯಸ, ರೈಸು, ಮತ್ತು ಹುರುಳಿಕಾಯಿ ಪಲ್ಯ, ಮಜ್ಜಿಗೆ, ಬೋಂಡ ಹಪ್ಪಳ ಎಲ್ಲ ಅಮ್ಮ ಮಾಡ್ತಿದ್ದಾರೆ, ಮತ್ತು ಕೋಸಂಬರಿ. ಸೊ ಎಲ್ಲ ಪ್ರಿಪೇರ್ ಮಾಡಿ ಬಡಿಸೋದಕ್ಕೂ ಆಗುತ್ತೆ ಅಂತ ಈ ಥರ ಚಿಕ್ಕ ಚಿಕ್ಕ ಏನಂತಾರೆ ಬಕೆಟ್ಗಳಲ್ಲಿ ತುಂಬಿಸಿ ಇಟ್ಕೊಂಬಿಟ್ಟಿದ್ದೀನಿ. ಮಾಡಿ ಎಲ್ಲ ಚಿಕ್ಕ ಚಿಕ್ಕ ಬಕೆಟ್ಗೆ ಫಿಲ್ ಮಾಡಿಕೊಂಡು ಅದು ದೊಡ್ಡದನ್ನೆಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಒಂದಷ್ಟನ್ನು. ಸೊ ಒಂದು ಕಡೆ ಚಿತ್ರಾನ್ನ ಗೊಜ್ಜು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫೈನಲಾಗಿ ಎಲ್ಲ ಈ ರೀತಿಯಾಗಿ ರೆಡಿ ಆಗಿದೆ ಪೂಜೆಗೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ಅಂದರೆ ದಾಸಪ್ಪ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಕರೆಕ್ಟಾಗಿ ನಾವು 8:30ಗೆ ಹೇಳಿದ್ವಿ. ಒಂದು 8:15 ಅಷ್ಟರಲ್ಲೆಲ್ಲ ಮುಗಿಸಿದ್ದೀನಿ ನೋಡಿ. ಎಲ್ಲ ಅಲಂಕಾರ, ಅಡಿಗೆ ಎಲ್ಲನೂ ಕೂಡ ನಂದು ಹೇಗೆ ಅಂತ ಅಂದರೆ ಟೈಮಿಂಗ್ಸು. ಸೊ ಟೈಮಿಂಗ್ಸ್ನ ಮಿಸ್ ಮಾಡೋದಿಲ್ಲ ನಾನು. ಎಲ್ಲನೂ ಟೈಮಿಗೆ ಕರೆಕ್ಟಾಗಿ ರೆಡಿ ಮಾಡಿರ್ತೀನಿ. ನಿಮಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಭಾನುವಾರ. ಇವತ್ತು ನಮ್ಮನೆಯಲ್ಲಿ ತೇರಬ್ಬ ಅಂತ ಹೇಳಿದ್ನಲ್ಲ, ನಾವು ಶುಕ್ರವಾರ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನಾವು ಭಾನುವಾರ ಮಾಡ್ತಾ ಇದ್ದೀವಿ. ಎಲ್ಲ ಕೂಡ ಪ್ರಿಪ್ರೇಷನ್ ಆಗಿದೆ, ಅಡುಗೆ ಕೂಡ ರೆಡಿ ಆಗಿದೆ. ಸ್ಯಾರಿ ಕೂಡ ವೇರ್ ಮಾಡಿಕೊಂಡು ದಾಸಪ್ಪ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸುಜಿತ್ ಕೂಡ ರೆಡಿಯಾಗಿದ್ದಾನೆ, ತೋರಿಸ್ತೀನಿ ನಿಮಗೆ. ಅಡುಗೆ ಎಲ್ಲನೂ ಕೂಡ ರೆಡಿಯಾಗಿದೆ. ಇನ್ನೇನು ದಾಸಪ್ಪವ್ರು ಬಂದರೆ ಪೂಜೆ. ಸುಜಿತನ ಹಿಡ್ಕೊಂಡು ನೋಡಿ ಅಳ್ತಿದ್ದ ನಾಳೆ ಅದು ಇದು ತೀಟೆ ಮಾಡೋದು, ಅಳೋದು. ಸೊ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ ನೆನ್ನೆಯಿಂದ ಎಲ್ಲ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ ಸ್ನೇಹಿತರೆ. ಮತ್ತು ಇವತ್ತಿನ ಬ್ಲಾಗ್ ಬಂದು ಹಬ್ಬದ ಒಂದು ಬ್ಲಾಗ್ ಆಗಿರುತ್ತೆ. ಪಂಚೆ ಹಾಕಿದ ವೀರ ನೋಡಿ ನಮ್ಮ ಮನೇಲಿ 2 ಗಂಡ ಐಕ್ಳು ರೆಡಿಯಾಗಿದ್ದಾವೆ ಪೂಜೆ ಮಾಡೋಕ್ಕೆ. ಹಾಯ್ ಮಾಡಿ. ಬೆಳಗಿಂದ ಎಷ್ಟೋದೆ ಬಿದ್ವು, ಸುಮಾರಾಗಿ ಬಿದ್ದಿದ್ದಾವೆ. ಅದೇನು ಸೋಫಾ ಬಟ್ಟೆ ನೋಡಿ ಹೆಂಗೆ ಮಾಡೋದು ನೋಡ, ಸರಿ ಮಾಡ. ಮನೆಯವರು ರೆಡಿಯಾಗಿದ್ದಾರೆ, ಅವ್ರದ್ದು ಸೇಮ್ ಯೂನಿಫಾರ್ಮ್, ಅವ್ರದ್ದು ಯಾವತ್ತೂ ಚೇಂಜ್ ಆಗಲ್ಲ, ಹಿಂಗೆ ಇರ್ತಾರೆ. ನಮ್ಮಮ್ಮ ನೆನೆ ಹಬ್ಬಕ್ಕೆ ಬಂದು ಎಲ್ಲ ಪ್ರಿಪ್ರೇಷನ್ ಮಾಡಿ ದಾಸಪ್ಪಂಗೆ ಕಾಯ್ತಿದ್ದಾರೆ. ಸುಚಿತ್ನ ದಾಸಪ್ಪ ಬರೋವರೆಗೂ ಹೆಂಗಪ್ಪ ಕಾಯೋದು ಅಂತ ಯೋಚನೆ ಆಗಿಬಿಟ್ಟಿದೆ. ಸುಚಿತ್ತು ಒಂದೇ ಸಮ ಬಂಬಡಿ, ಮೊನ್ನೆಯಿಂದನೂ ದಾಸಯ್ಯ ಬಂದಿಲ್ಲ ಹಬ್ಬ ಮಾಡಿಲ್ಲ, ದಾಸಯ್ಯ ಬಂದಿಲ್ಲ ಹಬ್ಬ ಮಾಡಿಲ್ಲ, ಒಂದೇ ಬಂಬಡಿ. ಇನ್ನು ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಈ ರೀತಿಯಾಗಿ ಹಾಕಿದ್ದೆ. ಸೊ ಏನು ಅಂತಂದರೆ ವಿಡಿಯೋದಲ್ಲಿ ತೋರಿಸಿದಷ್ಟು ಈಸಿ ಅಲ್ಲ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ಅಲ್ಲಿ ತುಳಸಿ ಕಟ್ಟೆನೂ ಕೂಡ ತೊಳೆದು ಅದಕ್ಕೂ ಕೂಡ ರಂಗೋಲಿ ಹಾಕಿ ದೀಪಗಳನ್ನ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ತೋರಣ ಕಟ್ಟಿ ಹೂಗಳನ್ನ ಹಾಕಿ
ತುಂಬ ಒಂಥರ ಒಂದು ಕಡೆ ಖುಷಿ ಆದರೆ ಒಂದು ಕಡೆ ಕೆಲಸಗಳು ಜಾಸ್ತಿ ಇರುತ್ತೆ. ಸೊ ತುಂಬ ಕೆಲಸ ಇರುತ್ತೆ ಹಬ್ಬ ಅಂತ ಅಂದಮೇಲೆ ಎಲ್ಲನೂ ಮಡಿಯಿಂದ ಮಾಡಬೇಕು. ಅಂದರೆ ದಾಸಯ್ಯಂಗೆ ತುಂಬಿಸೋದನ್ನು ಮಡಿಯಿಂದ ಮಾಡಬೇಕು. ಫೈನಲಾಗಿ ಸ್ನೇಹಿತರೆ ಬಂದರು ಕೊನೆಗೂ. ಸೊ ಇವರು ಬಂದು ನಮ್ಮ ಚಿಕ್ಕನಹಳ್ಳಿ ಪಾಳ್ಯ ಇದೆ ನೋಡಿ, ಚಿಕ್ಕನಹಳ್ಳಿ ಪಾಳ್ಯದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ, ನಮ್ಮ ಅಮ್ಮವ್ರ ಮನೆ ದೇವರು. ಸೊ ಅಲ್ಲಿ ಆ ದೇವಸ್ಥಾನಕ್ಕೆ ನಡ್ಕೊಳ್ಳೋ ಅಂತಹ ದಾಸಪ್ಪನವ್ರು ಇವರು. ಸೊ ನಾವು ಪ್ರತಿ ವರ್ಷ ಇವ್ರನ್ನೇ ಕರೆಸೋದು ಮೈದನ ಮನೆಗೆ, ಅಂದರೆ ನಮ್ಮ ಮಾವಾರ ಮನೆಗೆ, ಆಮೇಲೆ ನಮ್ಮ ಮನೆಗೆ ಎಲ್ಲದಕ್ಕೂ ಇವರೇ ಬರೋದು. ಸೊ ಪ್ರತಿ ವರ್ಷ ಇವರೇ ದೇವ್ರ ಕಾರ್ಯ ಮಾಡಿಕೊಡೋವಂಥದ್ದು. ಸೊ ಮನೆಯವ್ರು ಒಂದು ಕಡೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ರು. ಅಂದರೆ ತಾಂಬೂಲನ ಇಟ್ಟು ದಾಸಪ್ಪನ ಮುಂದೆ ತಾಂಬೂಲನ ಇಟ್ಟು ಪ್ರತಿಯೊಬ್ಬರು ಕೂಡ 3 ನಾಮನ ಇಡಿಸ್ಕೋಬೇಕು. ಸೊ ಲೇಡೀಸ್ಗಾದರೆ 1 ನಾಮ ಇಡ್ತಾರೆ, ಗಂಡು ಮಕ್ಕಳಿಗಾದರೆ 3 ನಾಮ. ಸುಜಿತ್ಗೆ ಫಸ್ಟು ಕೂರಿಸ್ಬಿಟ್ಟಿದ್ದೀವಿ ನೋಡಿ. ಸುಜಿತ್ ಹೇಗೆ ರೆಡಿಯಾಗಿದ್ದಾನೆ ಅಂತ ನೋಡಿದ್ರಲ್ವ. ಅವನು ಕೂಡ ಅವ್ರ ಅಣ್ಣನ ಥರ ಪಂಚೆ ಹಾಕ್ಕೊಂಡು ವೈಟ್ ಶರ್ಟ್ ಹಾಕ್ಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ. ಸೊ ನಮ್ಮ ರೋಹಿತ್ಗೆ ಪಂಚೆನೇ ನಿಲ್ತಾ ಇಲ್ಲ, ಯಾಕೆಂದರೆ ಅವ್ನು ತುಂಬ ಸಣ್ಣ ಇದ್ದಾನೆ ಒಂದು. ಸೊ ಏನು ಅಂತಂದರೆ ಅವನಿಗೆ ಈ ರಾಮರಾಜ್ದು ಈ ಥರ ಅಂಟಿಸ್ತಾರೆ ನೋಡಿ, ಆ ಥರದ್ದು ತರಬೇಕಿತ್ತು. ಸೊ ತಂದು ಕೊಟ್ಟಿದ್ದೆ, ಎರಡೂ ತೊಗೊಂಡೋಗಿ ಕಾಲೇಜಲ್ಲಿ ಏನೋ ಫಂಕ್ಷನ್ನು ಅಂತ ಕಾಲೇಜಲ್ಲೇ ಬಿಟ್ಟು ಬಂದು ಕಳ್ಕೊಂಬಂದಿದ್ದಾನೆ. ಸೊ ನಿನ್ನೆ ಹೋಗಿ ಇನ್ನೊಂದು ತೊಗೊಂಬಂದೆ. ಸೊ ಫ್ಲ್ಯಾಶ್ ಆಗಲಿಲ್ಲ ಆ ಥರದ್ದು ತರಬೇಕು ಅಂತ. ರೋಹಿತ್ತು ಹಂಗೆ ಅಂಟ್ತಾ ಇದ್ದ, ಹಿಂಗೆ ಅಂಟಿಸ್ಕೊಳ್ಳೋ ಥರದ್ದು ಬಿಟ್ಟು ಈ ಥರದ್ದು ತಂದಿದ್ದೀರಾ ಅಂತ. ಸದ್ಯಕ್ಕೆ ಪೂಜೆಗೆ ಒಂದು 10 ನಿಮಿಷ ಹಾಕೊಳ್ಳಪ್ಪ, ಆಮೇಲೆ ತೆಗೆದಿಡಿವಂತೆ ಅಂತ ಹೇಳಿಬಿಟ್ಟು ಹಾಕ್ಸಿದ್ದೀನಿ. ಸೊ ಸುಚಿತ್ದಾಯಿತು, ನಂದಾಯಿತು, ರೋಹಿತ್ದಾಯಿತು. ಫೈನಲಾಗಿ ಅಮ್ಮ ಕೂಡ ನಾಮನ ಇಡಿಸ್ಕೊತಾ ಇದ್ದಾರೆ. ಸುಜಿತ್ ನೋಡಿ ಹಿಂದೆ ಕೂತ್ಕೊಂಡು ದಾಸಪ್ಪ ದಾಸಪ್ಪ ಅಂತ ಕೂಗ್ತಾನೆ ಇದ್ದ ಅವ್ರಿಗೆ. ಇವಾಗ ದೇವ್ರನ್ನ ಇಸ್ಕೊಂಬಂದು ಅಕ್ಕಿ ಮೇಲೆ ಕೂರಿಸಿ ನಮ್ಮ ಪದ್ಧತಿ ಹೀಗೆ ನಮ್ಮ ಕಡೆ ಹೇಗೆ ಮಾಡ್ತೀವಿ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗುವಂಥದ್ದು. ಸೊ ಇದನ್ನು ನಾವು ದೇವರು ಅಂತ ಕರಿತೀವಿ. ಅಂದರೆ ಈ ದಾಸಪ್ಪ ಅವ್ರ ಹತ್ರ ಭವನಾಸಿ ಅಂತ ಏನು ಕರೀತಾರೆ, ನಮ್ಮ ಬೇರೆ ಕಡೆ ಏನು ಕರೀತಾರೋ ನಮಗೆ ಗೊತ್ತಿಲ್ಲ. ಸೊ ನಮ್ಮ ಕಡೆ ಭವನಾಸಿ ಅಂತ ಕರಿತೀವಿ. ಸೊ ಇದ್ರ ತುಂಬ ನಾವು ಮಡಿಯಿಂದ ಮಾಡಿರೋ ಅಂಥ ಅಡುಗೆ ಸಿಹಿ ಊಟನ ತುಂಬಬೇಕು. ಸೊ ಏನು ಅಂತ ಅಂದರೆ ಇದಕ್ಕೆ ಒಂದು ಅರ್ಧಂಬರ್ಧ ತುಂಬೋದು ಅಥವಾ ಸಾಲ್ಟೇಜ್ ಬಂತು ಇಷ್ಟೆಷ್ಟು ತುಂಬೋದು, ಆ ಥರ ಮಾಡೋಂಗಿಲ್ಲ. ಸೊ ಮೇಯ್ನಾಗಿ ಇದನ್ನು ದೇವ್ರ ಹೊಟ್ಟೆ ಅಂತ ಭಾವಿಸ್ತೀವಿ ನಾವು. ಅಂದರೆ ದೇವ್ರ ಹೊಟ್ಟೆಗೆ ವರ್ಷಕ್ಕೊಂದು ಬಾರಿ ಹೊಟ್ಟೆ ತುಂಬ ಊಟನ ತುಂಬಿಸಿ ಕಳಿಸ್ಬೇಕು ಅನ್ನೋದು ಒಂದು ರೂಢಿ. ಸೊ ಹಾಗಾಗಿ ನಾವು ಅಡುಗೆ ಎಲ್ಲ ಸ್ವಲ್ಪ ಹೆಚ್ಚಿಗೆನೇ ಮಾಡ್ಕೊಂಡಿರ್ತೀವಿ. ಸೊ ಇದಕ್ಕೆ ನಾವು ಮೊದಲನೇದಾಗಿ ತೀರ್ಥನ ಹಾಕಿ ಆಮೇಲೆ ರೈಸ್ನ ತುಂಬ್ತೀವಿ. ಸೊ ಅನ್ನದ ಕೈಯಲ್ಲೆಲ್ಲ ನಾವು ಅಥವಾ ಸ್ಪೂನಲ್ಲೆಲ್ಲ ತುಂಬೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದು ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಕೈಯಲ್ಲೇ ಬಿಸಿ ಇದೆ, ತುಂಬ ಬಿಸಿನೇ ಅದ್ರ ತುಂಬ ತುಂಬಿಸ್ಬೇಕು. ಸುಮ್ಮನೆ ಸ್ವಲ್ಪ ತಳದಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋ ಅಂಥದ್ದಲ್ಲ ಇದು. ಅದ್ರ ತುಂಬ ಇಡಬೇಕು. ಅದು ಚಿಕ್ಕದಿರಲಿ ಭವನಾಸಿ ದೊಡ್ಡದಿರಲಿ, ಅದ್ರ ತುಂಬ ತುಂಬಿಸಿದಾಗ ಮಾತ್ರ ಸ್ವಾಮಿಗೆ ಪ್ರಿಯವಾಗಿದೆ, ಅಂದರೆ ಹೊಟ್ಟೆ ತುಂಬಿದೆ ಅಂತ ಅರ್ಥ. ಸೊ ನಮ್ಮ ಹಿರೀಕರು ಮೊದಲಿಂದಲೂ ಇದನ್ನು ಮಾಡ್ಕೊಂಬಂದಿದ್ದಾರೆ. ಸುಮಾರಷ್ಟು ಕಡೆ ಒಣ ಪಡಿನ ಕೊಡೋವಂಥ ಪದ್ಧತಿ ಇರುತ್ತೆ. ಸೊ ನಮ್ಮ ಕಡೆ ಒಣ ಪಡಿನ ನಾವು ಕೊಡೋದಿಲ್ಲ. ಅಂದರೆ ಸೂತಕ ಟೈಮು ಬಂದಾಗ ಮಾತ್ರ ಒಣ ಪಡಿ ಕೊಡ್ತೀವಿ. ಅದು ಬಿಟ್ಟರೆ ಈ ಥರ ದೇವತಾ ಕಾರ್ಯಗಳಲ್ಲಿ ಮದುವೆ ಗೃಹ ಪ್ರವೇಶ ಇದಕ್ಕೆಲ್ಲ ಇವ್ರು ಬರಲೇಬೇಕು. ಈ ದಾಸಯ್ಯ ಬರಲಿಲ್ಲ ಅಥವಾ ದಾಸಪ್ಪನವ್ರು ನಾವು ಮನೇಲಿ ಇಡಿಸ್ಲಿಲ್ಲ ಅಂತ ಅಂದರೆ ದೇವ್ರು ಬರಲ್ಲ ಅನ್ನೋದು ನಮ್ಮ ನಂಬಿಕೆ. ಸೊ ಏನು ಅಂತ ಅಂದರೆ ವರ್ಷಕ್ಕೆ 1 ಬಾರಿ ಆದರೂ ಮನೆಯಲ್ಲಿ ಶಂಕುನ ಕೂಗಿಸ್ಬೇಕು, ಅದೇ ನಮ್ಮ ಪದ್ಧತಿ. ಸೊ ಶಂಕುನ ಕೂಗಿಸೋದ್ರಿಂದ ಮನೆಯಲ್ಲಿ ಏನಾದರೂ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಇರ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದೆ, ಅಥವಾ ಮಾಟ ಮಂತ್ರ ಯಾವುದಾದ್ರೂ ಪ್ರಾಬ್ಲಮ್ ಇರ್ಬೋದು, ಅಥವಾ ಮನೆಯಲ್ಲಿ ನೆಗೆಟಿವ್ ವೈಬ್ಸ್ ತುಂಬಾ ಇದೆ ಮನೆಯಲ್ಲಿ ಅನ್ನೋದಾದರೂ ಕೂಡ ಶಂಕನ್ನ ಕೂಗ್ಸೋದ್ರಿಂದ ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ 3 ನಾಮದ ದೇವರುಗಳಿರುತ್ತೆ, ಅಂದರೆ 3 ತಿಲಕನ ಧರಿಸ್ತೀವೋ ಆ ದೇವರುಗಳಿಗೆ ಸಾಮಾನ್ಯವಾಗಿ ಈ ದಾಸಯ್ಯನ ಇಡಿಸುವಂಥ ಪದ್ಧತಿ ಇರುತ್ತೆ ಎಲ್ಲರ ಮನೆಯಲ್ಲೂ. ಸೊ ಹಾಗೆ ನಮ್ಮದು ಕೂಡ ವರ್ಷಕ್ಕೊಂದು ಬಾರಿ, ಅಂದರೆ ದೇವರಾಯನ ದುರ್ಗದ ಒಂದು ತೇರಬ್ಬ ಏನು ಬರುತ್ತೆ ಆವತ್ತಿನ ದಿವಸ ನಾವು ಈ ದಾಸಯ್ಯನ ಕರೆಸಿ
ಮನೆಯಲ್ಲಿ ಒಂದು ಸಿಹಿ ಊಟನ ಮಾಡಿ ಈ ಥರ ಒಂದು ಆಚರಣೆನ ಮಾಡ್ತೀವಿ. ಸೊ ಮೊದಲಿಂದ ಹಿರೀಕರು ನಡೆಸ್ಕೊಂಬಂದಿರೋದನ್ನು ನಾವು ನಡೆಸ್ತಾ ಇದ್ದೀವಿ ಅಷ್ಟೇ. ಇವಾಗ ರೈಸ್ ಎಲ್ಲ ತುಂಬಿದ್ದಾಯಿತು, ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಕೂಡ ಬಡಿಸ್ತೀವಿ. ಸೊ ಹಾಗಲ್ಲ ಹೀಗಲ್ಲ ಅಂತ ಕಮೆಂಟ್ ಹಾಕ್ಬಿಡಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಏನನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೋ, ಏನು ಪದ್ಧತಿ ಹೇಳ್ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಮಾಡ್ಕೊಂಬಂದಿರೋ ಅಂಥದ್ದು. ಸೊ ಆರತಿನೂ ಕೂಡ ಅಷ್ಟೇ. ನಾವು ನಮ್ಮ ಕಡೆ ಎಲ್ಲ ಗಂಡು ದೇವರು ಅಂತ ಬಂದಾಗ ನಾವು ಒಂದೇ ಆರತಿನೇ ಮಾಡೋದು. ಸೊ ಹೆಣ್ಣು ದೇವರು ಅಂತ ಬಂದಾಗ ಜೋಡ ಆರತಿ ಮಾಡ್ತೀವಿ. ಅಂದರೆ ಹೆಣ್ಣು ದೇವರುಗಳಿಗೆ 2 ಆರತಿ, ಗಂಡು ದೇವ್ರಿಗೆ ಬಂದಾಗ ನಾವು ಒಂದೇ ಆರತಿ ಮಾಡೋದು. ಯಾಕೆಂದರೆ ನಮ್ಮ ಕಡೆಯಲ್ಲಿ ಎಲ್ಲರೂ ಕೂಡ ಇದೇ ಪದ್ಧತಿನ ನಡೆಸ್ಕೊಂಬಂದಿರೋದು. ಸೊ ಅಮ್ಮಂಗೆ ಕೂಡ ಕೇಳಿದೆ, ಇಲ್ಲ ನಮ್ಮ ಕಡೆ ಗಂಡು ದೇವ್ರಿಗೆ ಅಂತ ಬಂದಾಗ ಒಂದೇ ಆರತಿನ ಮಾಡೋದು, ಹೆಣ್ಣು ದೇವ್ರಿಗೆ ಬಂದಾಗ ಸೊ 2 ಆರತಿ ಮಾಡ್ತೀವಿ ಅಂತ ಹೇಳಿದ್ರು ಅಮ್ಮ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೋದ ವರ್ಷ ವೀಡಿಯೋನಲ್ಲಿ ಒಂದೇ ಒಂದು ಆರತಿ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸೊ ನರಸಿಂಹನಿಗೆ ತೇರಿಗೋಸ್ಕರ ಆರತಿ ಮಾಡಿ ಇಟ್ಟಿದ್ದೀವಿ. ಒಂದು ಕಡೆ ಎಲ್ಲ ಪ್ರಿಪ್ರೇಷನ್ನು ಕೂಡ ಆಗಿದೆ. ಇದೆಲ್ಲನೂ ಆದಮೇಲೆ ಊಟ ಏನೇನು ಮಾಡಿದ್ದೀವಿ ಮನೆಯಲ್ಲಿ ಎಲ್ಲದನ್ನು ಕೂಡ ನಾವು ಬಾವನಾಸಿಗೆ ತುಂಬ್ತೀವಿ. ಸೊ ಏನೇನು ಸಿಹಿ ಊಟ, ಸೊ ಇದೇ ಥರದ್ದು ಮಾಡಬೇಕು ಅಂತ ಏನಿಲ್ಲ. ಭಗವಂತ ಅವ್ರ ಮನಸ್ಸಿಗೆ ಏನು ಕೊಟ್ಟಿರ್ತಾರೆ, ಅವರ ಒಂದು ಮನೆ ಅನುಕೂಲ ಹೇಗಿರುತ್ತೆ ಹಾಗೆಲ್ಲ ಅಡುಗೆನ ಮಾಡಿ ಬಾವನಾಸಿಗೆ ತುಂಬೋದು. ಸೊ ಹಿಂದಿನ ಕಾಲದಲ್ಲೆಲ್ಲ ನಾವು ಮುದ್ದೆನೂ ಕೂಡ ಮಾಡಿ ಬಾವನಾಸಿಗೆ ತುಂಬ್ತಾ ಇದ್ವಿ. ಸೊ ಇವಾಗ ಸ್ವಲ್ಪ ಕಾಲ ಚೇಂಜ್ ಆಗಿರೋದ್ರಿಂದ ಮುದ್ದೆನ ನಾವು ತುಂಬ್ತಾ ಇಲ್ಲ. ಸೊ ಬರೀ ರೈಸ್ ಅಷ್ಟೇ ತುಂಬ್ತಾರೆ. ಕೆಲವೊಂದು ಕಡೆ ಈ ಹರ್ಸೇವೆ ಅಂತ ನಾನ್ ವೆಜ್ ಅಡುಗೆ ಮಾಡ್ತಾರೆ ನೋಡಿ, ಆ ಕಡೆ ಎಲ್ಲ ಮುದ್ದೆ ಕೂಡ ತುಂಬ್ತಾರೆ ಒಂದೊಂದು ಕಡೆ. ಸೊ ನಾವು ರೈಸನ್ನೇ ತುಂಬುವಂಥದ್ದು. ಸೊ ಸಿಹಿ ಪದಾರ್ಥ ಎಲ್ಲ ನಾನು ಇಲ್ಲಿ ಬಾಳೆ ಎಲೆ ಮುಂದೆ ಇಟ್ಟು, ಅಗ್ರದೆಲೆನೇ ಇಟ್ಟು ಪಾಯಸ, ಒಬ್ಬಟ್ಟು ಎಲ್ಲನೂ ಕೂಡ ನಾನು ಮುಂದೆ ಇಡ್ತಾಯಿದ್ದೀನಿ. ಮಿಕ್ಕಿದ್ದೆಲ್ಲವೂ ಕೂಡ ನಾನು ಬಾವನಾಸಿಗೆ ತುಂಬಿದ್ದೀನಿ. ಸೊ ಇದೆಲ್ಲ ಪ್ರಿಪ್ರೇಷನ್ ಆದ ನಂತರ ನಾವು ದಾಸಪ್ಪ ಅವರು ಹೇಳಿದ ಮೇಲೆ ಪೂಜೆನ ನಾವು ಶುರು ಮಾಡಬೇಕಾಗತ್ತೆ. ನಮ್ಮ ಕಡೆ ಹೇಗೆ ಅಂದರೆ, ಏನೇ ದೇವತಾ ಕಾರ್ಯ ಆಗಲಿ, ಅಂದರೆ ಮನೆಯಲ್ಲಿ ಶುಭ ಕಾರ್ಯಗಳಾಗಲಿ ನಾವು ದಾಸೈನ ಇಡಿಸಲೇಬೇಕು. ನಮ್ಮ ಕಡೆ ಬಂದಿರೋ ಅಂಥ ಪದ್ಧತಿ, ಮದುವೆ, ಗೃಹ ಪ್ರವೇಶ ಮತ್ತು ಏನೇ ಶುಭ ಕಾರ್ಯ, ಸೇವೆ ಏನಾದರೂ ಆಗ್ಬೋದು, ಎಲ್ಲದರಲ್ಲೂ ಕೂಡ ನಾವು ದಾಸೈನ ಇಡಿಸೋಂಥ ಪದ್ಧತಿ ಬಂದಿರೋದ್ರಿಂದ ಇದನ್ನು ನಡೆಸ್ಕೊಂಬಂದಿದ್ದೀವಿ. ಫೈನಲ್ ಆಗಿ ಪೂಜೆನ ಶುರು ಮಾಡ್ತಾ ಇದ್ದೀವಿ. ಸೊ ನೋಡ್ಕೊಂಬನ್ನಿ ಸ್ನೇಹಿತರೆ.
ನೋಡಿದ್ರಲ್ವ ಸ್ನೇಹಿತರೆ, ಎಲ್ಲರೂ ಕೂಡ ಒಂದು ನಮ್ಮ ಫ್ಯಾಮಿಲಿಲಿ ಯಾರ್ಯಾರು ಇರ್ತೀವಿ ಎಲ್ಲರೂ ಕೂಡ ಭಾಗವಹಿಸ್ತೀವಿ ಈ ಒಂದು ದೇವ್ರ ಕಾರ್ಯಕ್ಕೆ. ಸೊ ಗೋವಿಂದ ಅಂದರೆ ಮನೆಗೆ ಆನಂದವಂತೆ. ಸೊ ದೊಡ್ಡವರು ಹೇಳ್ಕೊಂಬಂದಿರೋ ಅಂಥದ್ದು ಗೋವಿಂದ ಗೋವಿಂದ ಅಂದರೆ ಮನೆಗೆ ಆನಂದ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಇದನ್ನು ನಡೆಸ್ಕೊಂಬಂದಿದ್ದೀವಿ. ಸೊ ಫೈನಲಾಗಿ ಪೂಜೆ ಎಲ್ಲ ಆಯಿತು. ಮನೆಯವ್ರು ಕೂಡ ಆರತಿ ಬೆಳಗ್ತಿದ್ದಾರೆ. ಅಮ್ಮ ಮನೇಲಿ ಯಾರ್ಯಾರು ಇರ್ತೀವಿ ಎಲ್ಲರೂ ಕೂಡ ಆರತಿ ಬೆಳಗ್ತೀವಿ. ಸುಜಿತು ಕೂಡ ಆಯಿತು. ಸುಜಿತು ಕೂಡ ನಮಸ್ಕಾರ ಹಾಕಿ ಗೋವಿಂದ ಅಂತ ಬಂದ 3 ದಿವ್ಸಕ್ಕೆ ಮುಂಚೆನೇ ಶುರು ಮಾಡ್ಕೊಂಬಿಟ್ಟಿದ್ದ ಮನೇಲಿ ಗೋವಿಂದ ಅನ್ನೋದಕ್ಕೆ. ಸೊ ಪೂಜೆ ಎಲ್ಲ ಈ ರೀತಿಯಾಗಿ ಆಯಿತು. ನಿಮ್ಮ ಮನೆಗಳಲ್ಲಿ ಹೇಗೆ ಪೂಜಾ ಒಂದು ವಿಧಾನ ಇದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಆರತಿ ಕೂಡ ಫೈನಲಾಗಿ ದೇವರಿಗೆ ಬೆಳಗಿ ಇವಾಗೇನು ನೆಕ್ಸ್ಟ್ ಏನು ಅಂತಂದರೆ, ಇದೆಲ್ಲ ಆದಮೇಲೆ ದಾಸಪ್ಪನ ಜೊತೆಗೆ 3 ಜನನ ಕೂರಿಸ್ತೀವಿ ಅಥವಾ 5 ಜನ, ಅಥವಾ ದಾಸಪ್ಪನೂ ಸೇರಿಸಿ 5 ಜನ ಆಗಬೇಕು, ಇಲ್ಲ 3 ಜನ ಆಗಬೇಕು. ಕೂರಿಸಿ ಮತ್ತು ಏನೇನು ಅಡುಗೆ ಮಾಡಿರ್ತೀವಿ ಫಸ್ಟು ಅವರಿಗೆ ಊಟ ಬಡಿಸ್ತೀವಿ. ಅಂದರೆ ಏನೇನು ಮನೇಲಿ ಅಡುಗೆ ಮಾಡಿದ್ದೀವಿ ಎಲ್ಲನೂ ಕೂಡ ಬಡಿಸಿ 3 ಜನಕ್ಕೆ ಕೂರಿಸಿ ಎಲ್ರಿಗೂ ಎಲೆ ಮೇಲೆ ಬಡಿಸಿ, ಮತ್ತು ಅವರಿಗೆ ಎಲೆ ಮೇಲೆ ಬಡಿಸಿರೋ ಅಂಥದ್ದನ್ನೆಲ್ಲನೂ ಕೂಡ ನಾವು ಪೂಜೆ ಮಾಡಬೇಕು. ಎಲ್ಲ ಪೂಜೆ ಮಾಡಿ ಆದಮೇಲೆ ದಾಸಪ್ಪ ಅವ್ರು ಫಸ್ಟು ಸ್ಟಾರ್ಟ್ ಮಾಡ್ತಾರೆ ಊಟನ, ಆಮೇಲೆ ಮಿಕ್ಕಿದವ್ರೆಲ್ಲರೂ ಕೂಡ ಊಟ ಮಾಡಬೇಕು. ಸೊ ಇದು ನಮ್ಮ ಕಡೆ ಇರೋಂಥ ಪದ್ಧತಿ. ಬೆಳಗ್ಗೆನೇ ಆಲ್ಮೋಸ್ಟ್ ಒಂದು 9:30 ಅಷ್ಟರಲ್ಲಿ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿದಿತ್ತು. ಸೊ ಎಷ್ಟು ಬೇಗ ಆಯಿತು ಅಂತಂದರೆ, ಬೆಳಗ್ಗೆನೇ ಎದ್ದು ಇಷ್ಟು ಬೇಗ ಇಷ್ಟೊಂದು ಅಡುಗೆಗಳನ್ನ ಮುಗಿಸ್ಬಿಟ್ನಾ ಅಂತ ಅನ್ನಿಸ್ತಾ ಇತ್ತು. ಅವ್ರದ್ದೆಲ್ರದ್ದು ಊಟ ಆಯಿತು. ಫೈನಲಾಗಿ ಅಮ್ಮಂಗೆ ಲಾಸ್ಟಿಗೆ ಊಟಕ್ಕೆ ಬಡಿಸ್ಕೊಟ್ಟಿದ್ದೀನಿ. ಮನೆಯವ್ರು ಕೂಡ ಊಟ ಮಾಡ್ತಾಯಿದ್ದಾರೆ. ಸೊ ನನಗೆ ಪೂಜೆ ಆಯ್ತಲ್ಲ ಅದೇ ಖುಷಿ. ನನಗೆ ಹೊಟ್ಟೆನೇ ಹಸ್ತಿಲ್ಲ, ಬೆಳಗ್ಗೆಯಿಂದ ಒಂದು ಡ್ರಾಪ್ ನೀರು ಕೂಡ ಕುಡ್ದಿಲ್ಲ. ಸೊ ಲಾಸ್ಟಲ್ಲಿ ನಾನು ಊಟ ಮಾಡಿದ್ದಂಥದ್ದು. ಇವತ್ತೆಲ್ಲ ಹಬ್ಬ ಎಲ್ಲ ಆಯಿತು, ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಒಂದು ಫಂಕ್ಷನ್ ಕೂಡ ಇತ್ತು ಇವತ್ತು. ಅಂದರೆ ವಾಯ್ಸು ಸ್ವಲ್ಪ ಹಿಡಿದಿದೆ, ಸುಮಾರಾಗಿ ವಾಯ್ಸ್ ಬರ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ಊರೊಳಗಡೆ ಒಬ್ಬರು ಪರಿಚಯ ಇದ್ದವರು ಇದ್ದಾರೆ, ಅವ್ರ ಮನೆಯಲ್ಲಿ ಸೀಮಂತ ಪ್ರೋಗ್ರಾಮ್ ಇತ್ತು. ಸೊ ಅದಕ್ಕೆ ಕೂಡ ಹೋಗಿ ಅಟೆಂಡ್ ಮಾಡಿ ಬಂದೆ. ಅಂದರೆ ಊಟಕ್ಕೆಲ್ಲ ಹೋಗೋದಕ್ಕಾಗಲಿಲ್ಲ. ಅವ್ರು ಎಲ್ಲದಕ್ಕೂ ಕರೀತಿರ್ತಾರೆ. ಅವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ಕೂಡ ಇನ್ವೈಟ್ ಮಾಡ್ತಿರ್ತಾರೆ. ನಮ್ಮ ಮನೇಲಿ ಏನು ಕರೆದ್ರೆ ಬರ್ತಾ ಇರ್ತಾರೆ. ಆಂಟಿ ತುಂಬ ಒಳ್ಳೆಯವರು ಆ್ಯಕ್ಚುಲಾಗಿ. ನಮಗೆ ಇಲ್ಲಿ ಬಂದಾಗ ಸೊ ಅವರೇ ಪರಿಚಯ ಮಾಡಿಕೊಂಡಿದ್ದು ನಮಗೆ. ವರಮಹಾಲಕ್ಷ್ಮಿ ಆಮೇಲೆ ಊರ ಜಾತ್ರೆಗಳು ಈ ಥರದ್ದೆಲ್ಲ ಆದರೆ ಖಂಡಿತ ಮನೆಗೆ ಬಂದು ಇನ್ವೈಟ್ ಮಾಡ್ತಾರೆ. ಸೊ ನಮ್ಮ ಮನೇಲಿ ಹಬ್ಬ ಇದ್ದರೂ ಯಾಕೆ ಹೋಗಿ ಬಂದೆ ಅಂತಂದರೆ, ಸೊ ಕರೀತಾರೆ, ಎಲ್ಲದಕ್ಕೂ ಬಂದು ಪ್ರೀತಿಯಿಂದ ಕರೀತಾರೆ. ಸೊ ಹಾಗಾಗಿ ನಾನು ಅಟೆಂಡ್ ಮಾಡಿ ಬಂದೆ. ಸೊ ಸುಜಿತು ನಾನು ಬರ್ತೀನಿ ಅಂತ ಬಂದ. ಸೊ ಊಟಕ್ಕೆ ಹೋಗೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಮೇಯ್ನಾಗಿ ನಮ್ಮ ಮನೇಲೂ ಹಬ್ಬ ಊಟ ಮಾಡ್ಕೊಂಡು ಲೇಟಾಗಿ ಊಟ ಮಾಡ್ಕೊಂಡು ಹೋಗಿದ್ದೆ. ಇನ್ಯಾರನ್ನು ನಾವು ಕರೆದಿಲ್ಲ ಹಬ್ಬಕ್ಕೆ ಈ ಸಲ. ಅಂದರೆ ಅಣ್ಣ, ಅತ್ತಿಗೆ, ಅಪ್ಪ ಅಮ್ಮ ಅಷ್ಟೇ, ಬಿಟ್ಟರೆ ನಮ್ಮ ನಾದಿನಿ ಮಗ ಇಬ್ಬರು ಬಂದಿದ್ದರು ಅಷ್ಟೇ. 4-5 ಜನ ಬಂದಿದ್ದರು. ಸೊ ಯಾತಕ್ಕೆ ಹಬ್ಬಕ್ಕೆ ಎಲ್ಲರೂ ಕರೀಲಿಲ್ಲ ಅಂತ ಅಂದರೆ, ಹೇಳಿದ್ನಲ್ಲ ಬಿಲ್ಡಿಂಗ್ ಓಪನ್ ಪೂಜೆಗೆ ಎಲ್ಲರೂ ಕರೆದ್ಬಿಡೋಣ ಅಂತ ಒಂದು ಪ್ಲ್ಯಾನು. ಸೊ ನಾವು ಆ್ಯಕ್ಚುಲಾಗಿ ಗುರುವಾರನೇ ಹಬ್ಬ ಮಾಡಬೇಕಿತ್ತು. ನನ್ನ ಪೀರಿಯಡ್ ಬಂದಿದ್ದರಿಂದ ಸೊ ಭಾನುವಾರ ಇಟ್ಕೊಂಡ್ವಿ. ಮೇಯ್ನಾಗಿ ನನಗೆ ಪ್ರತಿ ವರ್ಷ ನಾವು ತೇರಿನ ದಿವಸನೇ ಹಬ್ಬ ಮಾಡಿ ಅಭ್ಯಾಸ. ಸೊ ಮುಂದೆ ಹೋಯ್ತಲ್ಲ ಅನ್ನೋದೊಂದು ಬೇಜಾರಿಗೆ ಯಾರನ್ನೂ ಕರೀಲಿಲ್ಲ ಸೊ ಇನ್ವೈಟ್ ಮಾಡೋಣ, ಇನ್ನೇನು ಹತ್ರದಲ್ಲೇ ಬಿಲ್ಡಿಂಗ್ ಓಪನ್ ಆಗುತ್ತೆ. ಸೊ ಕೆಲಸಗಳು ನಡೀತಾ ಇದೆ. ಸೊ ಎಲ್ಲರೂ ಇನ್ವೈಟ್ ಮಾಡೋಣ, ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಪೂಜೆ ಎಲ್ಲ ಇದೆ, ಹಾಗಾಗಿ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಸೊ ಹೇಳಬೇಕು ಅಂತಂದರೆ ನನಗೆ ವೆಜ್ಜವರೇ ಜಾಸ್ತಿ ಫ್ರೆಂಡ್ಸ್ ಇರೋ ಅಂಥದ್ದು. ಸೊ ನನಗೆ ಮೇಯ್ನಾಗಿ ಸೊ ನಮ್ಮ ಮನೆಯಲ್ಲಿ ಇದು ಬಿಟ್ಟರೆ ನಾವು ಪಕ್ಷದ ಹಬ್ಬ, ಅದೇ ಮಾರಮ್ಮನ ಜಾತ್ರೆ ಮಾಡ್ತೀವಲ್ಲ, ಅದೆಲ್ಲ ನಾನ್ ವೆಜ್ಜು. ಸೊ ಸ್ವೀಟವ್ರನ್ನೆಲ್ಲ ಯಾರನ್ನೂ ಕರೆಯೋಕ್ಕಾಗಲ್ಲ. ಹಾಗಾಗಿ ಸ್ವೀಟವ್ರನ್ನೆಲ್ಲ ನಾನು ಇದೇ ಹಬ್ಬಕ್ಕೆ ಕರಿತೀನಿ, ಯಾಕೆಂದರೆ ನಾವು ಇದಕ್ಕೆ ಸ್ವೀಟೇ ಮಾಡೋ ಅಂತ. ಸೊ ಏನು ಅಂತಂದರೆ ಇವತ್ತು ಅಡುಗೆ ಎಲ್ಲ ಏನೇನು ಮಾಡಿದ್ದೆ, ರೋಹಿತ್ ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡ. ಸೊ ಗೊತ್ತಿಲ್ಲ ಮಾಡಿದನೋ ಇಲ್ಲೋ ಅಂತ. ಅನ್ನ ಸಾಂಬಾರು, ಕಾಯಿ ಒಬ್ಬಟ್ಟು ಮತ್ತು ಹಾಲು ಖೀರ್ ಮಾಡಿದ್ದೆ ಪೂಜೆಗೆ, ಶಾವಿಗೆ ಪಾಯಸ, ಇನ್ನು ಪಲ್ಯ, ಕೋಸಂಬರಿ, ಒಬ್ಬಟ್ಟು, ಮಾಮೂಲಿ ಹಪ್ಪಳ, ಬೋಂಡ ಇದೆಲ್ಲ ಮಾಡಿದ್ದೆ. ಸೊ ಗೊತ್ತೇ ಇದೆ, ಹಬ್ಬಕ್ಕೆ ಮಾಡಿದಾಗ ಸಿಹಿ ಅಡುಗೆಗಳು ಮಾಡಿದಾಗ ಒಂಥರ ಹಸಿ ಪಾತ್ರೆಗಳಾಗುತ್ತೆ.
ಸೊ ಬೆಳಗ್ಗಿಂದ ಸುಜಿತ್ನ ನೋಡಿಕೊಂಡು, ಸುಜಿತ್ ಹೆಂಗೆ ಅಂದರೆ ಯಾರಾದರೂ ಮನೆಗೆ ಬಂದರೆ ಚಂಡಿ ಹಿಡಿತಾನೆ. ಇತ್ತೀಚೆಗಂತೂ ಸಿಕ್ಕಾಬಟ್ಟೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ನಿದ್ದೆ ಬಂದಿದ್ದಕ್ಕೆ ಏನೋ ಹಂಗೆ ಆಡ್ತಿದ್ನೋ ಏನೋ. ಮನೆಗೆ ಯಾರೋ ಬಂದುಬಿಟ್ರೆ ಸ್ವಲ್ಪ ಉಬ್ಬು ಜಾಸ್ತಿ, ಮಕ್ಕಳೇ ಹಾಗೆ. ಸೊ ಮಲಗಿಸ್ತೀವಿ, ಮಲಗಿದ್ದಾನೆ. ಸೊ ನನಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಬಟ್ಟೆಗಳಿನ್ನೂ ವಾಶ್ ಹಾಕಬೇಕು. ನಾಳೆ ಕೂಡ ಒಂದು ಪ್ರೋಗ್ರಾಮ್ ಇದೆ, ಹೇಳ್ತೀನಿ ಏನು ಅಂತ. ಅಮ್ಮನ ಮನೆಯಲ್ಲಿ ನಾಗರ ಪ್ರತಿಷ್ಠಾಪನೆ ಆಗಿ 48 ದಿವಸಗಳಾಯಿತು. ಸೊ ಲಾಸ್ಟ್ ಡೇಗೆ ಅದಕ್ಕೆ ಮತ್ತೆ ಯಥಾ ಪ್ರಕಾರ ಪೂಜೆ ಎಲ್ಲ ಮಾಡಿ, ಅಡುಗೆ ಎಲ್ಲ ಮಾಡಿ ಒಂದಷ್ಟು ಜನಕ್ಕೆ ಊಟ ಹಾಕ್ಬೇಕಂತೆ ಮತ್ತೆ. ಸೊ ಹಾಗಾಗಿ ನಾಳೆ ಹೋಗ್ತಾ ಇದ್ದೀವಿ ಮತ್ತೆ ಅಮ್ಮನ ಮನೆಗೆ. ಸೊ ಬಂದ ನಂತರ ಇನ್ನೂ ಒಂದು ಪ್ರೋಗ್ರಾಮ್ ಇದೆ, ಏನು ಎತ್ತ ಅಂತ ಎಲ್ಲನೂ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಮುಂದಿನ ಬ್ಲಾಗ್ಗಳಲ್ಲಿ. ಸೊ ನಿನ್ನೆ ನನಗೆ ಯಾವುದೇ ಒಂದು ಬ್ಲಾಗ್ ಹಾಕೋಕ್ಕಾಗಿಲ್ಲ, ಯಾಕೆಂದರೆ ಹಬ್ಬದ ಬ್ಯುಸಿ ಅಂತ ನಿಮಗೂ ಗೊತ್ತು. ಸೊ 2 ದಿವಸದಿಂದ ನಾನು ನಿಮಗೆ ಹೇಳ್ತಾನೆ ಇದ್ದೆ. ಸುಮಾರು ಜನ ವೆಯ್ಟ್ ಮಾಡ್ತಾ ಇರ್ತೀರ. ನಿಮ್ಮ ಎಲ್ಲ ಒಂದು ಕಮೆಂಟ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಡಿಯೋ ನೋಡಿ ಕಮೆಂಟ್ ಮಾಡ್ತಾ ಇರ್ತೀರ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ. ಮತ್ತು ನಾಳಿನ ಬ್ಲಾಗಲ್ಲಿ ಅಥವಾ ನೋಡೋಣ ಬ್ಲಾಗ್ಗಳು ಹೇಗೆ ನನಗೆ ಶೂಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಆ ರೀತಿಯಾಗಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ ಇವಾಗ ನೋಡೋಣ, ರೆಸ್ಟ್ ಮಾಡೋದು ಅಥವಾ ಬಟ್ಟೆಗಳು ವಾಶ್ಗೆ ಹಾಕೋದು ಇನ್ನೂ ತೋರಿಸ್ತೀನಿ. ಈ ಸ್ಯಾರಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬಹಳ ವರ್ಷ ಆಯಿತು ಈ ಸ್ಯಾರಿ ತೊಗೊಂಡು. ಸ್ನೇಹಿತರೆ, ಈ ಸ್ಯಾರಿನ ತೊಗೊಂಡು ಬಹಳ ವರ್ಷಗಳೇ ಆಯಿತು. ಯಾವಾಗೋ ಯುಗಾದಿಗೆ ಅಂತ ತೊಗೊಂಡಿದ್ದು, ಅಂದರೆ ಆವಾಗ ಹಾಕಿದ್ದು. ಮತ್ತೆ ನಾನು ವೇರೇ ಮಾಡಿಲ್ಲ ಇದನ್ನು. ಸೊ ಇವಾಗ ವೇರ್ ಮಾಡಿದ್ದೀನಿ. ಸೊ ಯಾವ ಸ್ಯಾರಿ ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ವಾರ್ಡ್ರೋಬಲ್ಲಿ ಈ ಸ್ಯಾರಿ ಸಿಕ್ತು ಫೈನಲಾಗಿ. ವೇರ್ ಮಾಡಿಕೊಂಡು, ಸೊ ಬ್ಲೌಸ್ ಎಲ್ಲ ತುಂಬಾ ಲೂಸ್ ಆಗಿತ್ತು. ಸೊ ಒಂದು ಸ್ಟಿಚ್ ಹಾಕ್ಕೊಂಡು ಅದನ್ನೇ ವೇರ್ ಮಾಡಿದ್ದೀನಿ. ಸೊ ಸ್ಯಾರಿ ಇಷ್ಟ ಆಯಿತಾ, ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ. ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಅಥವಾ ಮುಂದಿನ ಒಂದು ಬ್ಲಾಗ್ನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.